ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೇವೆ. ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ 3 ಅಚ್ಚು ಬೆಲ್ಲವನ್ನು ತಗೊಂಡು ಒಂದು ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ. 1 ಲೋಟ ಅಷ್ಟು ಅದನ್ನು ಕೂಡ ಬೆಲ್ಲವನ್ನು ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಸಿಮುರಿಯಲ್ಲಿ ಇಟ್ಟಿದ್ದೀನಿ ಕಾಯಲಿಕ್ಕೆ. ಅದಲ್ಲದೆ ಕ್ಯಾರೆಟನ್ನು ತಗೊಂಡು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇವೆ. ಅದನ್ನು ಸಣ್ಣದಾಗಿ ಅದರ ಫುಲ್ ನುಣ್ಣಗೆ ರುಬ್ಕೊಳ್ಬೇಕು. ಸಣ್ಣದಾಗಿ ಫುಲ್ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು. ಅದಾದ ಒಂದು ಕಡೆ ಬಾಣಲೆಯನ್ನು ಕಾಯ್ದಿಟ್ಟಿದ್ದೇನೆ. ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಏನು ಮಿಕ್ಸಿ ಮಾಡಿಟ್ಟಿದ್ದೀನಲ್ಲ, ಸೊ ಅದನ್ನು ಇವಾಗ ತುಪ್ಪ ಕಾದಿರುವಂಥ ಬಾಣಲೆಗೆ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೇವೆ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ಲ, ಒಳ್ಳೆ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಕಲರು. ಸೊ ಇವಾಗ ನೋಡಿ, ಈ ರೀತಿ ಕಲರ್ ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ಕಲರ್ ಬಂದಿರೋದಕ್ಕೇ ನಾನು ಇವಾಗ ಬೆಲ್ಲ ಏನು ಪಾಕ ಮಾಡ್ತಿದ್ದೀನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವೀಟ್ ಇಷ್ಟೇ ಸಾಕು. ನಿಮಗೇನೋ ತುಂಬ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಹದ ಕರೆಕ್ಟ್ ಇದೆ. ಸೊ ಹಾಗಾಗಿ ನಾನು ಮತ್ತೇನು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಒಂದು 200 ಗ್ರಾಮಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೇನೆ. ಒಂದು 3 ಏಲಕ್ಕಿಯನ್ನು ತಗೊಂಡು ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು 1 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ತೆಳುವಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ತುಂಬ ತೆಳು ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ನೋಡಿ. ಸೊ ಈ ರೀತಿ ತೆಳುವಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಸ್ಮೂತಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟೀಸ್ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ತುಂಬ ತೆಳುವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಸಿಮುರಿಯಲ್ಲಿ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕೈ ಬಿಡಬಾರ್ದು. ಸೊ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಬರಬೇಕು, ಸಿಮುರಿಯಲ್ಲೇ ಇರಬೇಕು. ಸೊ ಈ ರೀತಿ ನೋಡಿ, ನೀವು ನೋಡ್ತಾ ಇರ್ಬೋದು. ಇದಕ್ಕೇ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೇನೆ. ಅದ್ರ ಮೇಲೇ ತುಪ್ಪ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ನೀವು ನೋಡ್ತಾ ಇದ್ದರೆ ಇನ್ನೂ ತಿಂತಾ ಇರಬೇಕು ಅನ್ನಿಸ್ತಾ ಇದೆ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೇನೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಗೋಡಂಬಿಯನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೇನೆ. ದ್ರಾಕ್ಷಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸಿಮುರಿಯಲ್ಲೇ. ಸೊ ಈಗೆಲ್ಲ ಮಿಕ್ಸ್ ಮಾಡಿ ಆಫ್ ಮಾಡಿದ್ದೇನೆ. ಸೊ ಈಗ ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಚಿಟ್ಟಿದ್ದೇನೆ. ಅದನ್ನು ಕ್ಯಾರೆಟ್ ಹಲ್ವದ್ದು ಏನು ರೆಡಿಯಾಗಿದೆ ಅದನ್ನು ಹಾಕ್ಕೊಂಡು ಇವಾಗ ಅದನ್ನು ಫ್ರಿಜ್ಜಲ್ಲಿ ಒಂದು 2 ಗಂಟೆ ಟೈಮ್ ಇಡ್ತಾ ಇದ್ದೇನೆ. ಸೊ 2 ಗಂಟೆ ಟೈಮ್ ಆದ ನಂತರ ತೆಗಿಬೇಕು. ಸೊ ಅದನ್ನು ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಹಲ್ವ ಕೂಡ ರೆಡಿ ಆಗ್ತಾಯಿದೆ. ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡಲಿಕ್ಕೆ ನಾವು ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಕ್ಯಾರೆಟ್ ಹಲ್ವಾ ಮಾಡಿರೋದು. ಸೊ ಇದರ ಒಂದು ಸ್ವಾದಿಷ್ಟವಾದಂಥ ಕ್ಯಾರೆಟ್ ಹಲ್ವಾ ನೀವು ಕೂಡ ಇದು ಚಿಕ್ಕವರಿಂದ ದೊಡ್ಡವರು ಯಾರೂ ಮಿಸ್ ಮಾಡಿದೆ ಈ ಒಂದು ಕ್ಯಾರೆಟ್ ಹಲ್ವಾ. ಸೂಪರ್ ಆಗದ, ಭಾಳ ಪರಿಮಳ. ಈ ಥರ ನೀವು ಮಾಡೋಕ್ಕಾಗೋದಿಲ್ಲ ಅಲ್ವಾನ, ಬೆಲ್ದಲ್ಲಿ ಮಾಡಿದ್ದಾರೆ. ಇದಕ್ಕೆ ಏನೇನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಕಣ್ಣಿಗೆ ತುಂಬ ಒಳ್ಳೆಯದು. ಅದು ಫ್ಲೇವರ್ ತುಂಬ ಕೊಡ್ತಾ ಇದೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಹಲ್ವಾವನ್ನು ಮಾಡಿಕೊಡಿ. ಬಾದಾಮಿ, ಗೋಡಂಬಿ, ವಾರದಲ್ಲಿ ಅಥವಾ 15 ದಿನಕ್ಕೊಮ್ಮೆ ತುಪ್ಪ ಎಲ್ಲ ಹಾಕಿದ್ದಾರೆ. ಸೂಪರ್ ಆಗಿದೆ. ಬೆಲ್ಲದ ಫ್ಲೇವರೇ ಬರ್ತಾ ಇಲ್ಲ ಇಲ್ಲಿ. ಸೊ ಇದು ತುಂಬ ಅಲ್ಟಿಮೇಟ್. ನಾನು ಇವತ್ತೇ ಫಸ್ಟ್ ತಿಂತಿರೋದು ಇದು ಅಲ್ವಾ, ಬೆಲ್ಲದ ಹಲ್ವಾ ಅಂತ. ಈ ಒಂದು ಹಲ್ವಾ ತುಂಬ ಟೇಸ್ಟ್ ಇದೆ. ಹೆಲ್ತಿ ಫುಡ್ಡು. ಮಕ್ಕಳು ಮರಿಯೆಲ್ಲ ತಿನ್ಬೋದು, ಶುಗರ್ನವರು ತಿನ್ಬೋದು, BP ಅವರು ತಿನ್ಬೋದು. ಇದು ಬೆಲ್ಲದಿಂದ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ತುಂಬ ಚೆನ್ನಾಗಿದೆ. ಆ ಥರ ಒಟ್ಟಿನಲ್ಲಿ ಕಾಂಬಿನೇಷನ್ ಆಗಿ ಇದನ್ನು ಮಾಡಿದ್ದಾರೆ. ಅದು ಶಾವಿಗೆ ಉಪ್ಪಿಟ್ಟು ಅಂತ ಮಾಡಿದ್ದಾರೆ. ಅದ್ಭುತ ಆಗಿದೆ. ಅವರೇ ಫ್ಯಾಕ್ಟ್ರಿಯವರೇ ಇದನ್ನು ಇದನ್ನು ಮಾಡಿದ್ದಾರೆ, ಇದನ್ನು ಫ್ರೈ ಮಾಡಿ ಕೊಟ್ಟಿದ್ದಾರೆ. ಸುಮ್ಮನೆ ಬಿಸಿನೀಕಾಯಿ ಹಾಕ್ಬಿಡೋದು ಅಷ್ಟೇ ನೋಡ್ರಿ. ಅಲ್ಟಿಮೇಟಾಗಿ ಹಂಗೆ ಕುದಲ್ನ ಬರ್ತದೆ. ಏನು ನೈಸ ತಿಂತೀರ, ಬಾಯಲ್ಲಿ ಕರ್ಗೋಯ್ತದೆ. ನನಗೆ ಇವತ್ತೇ ನಾನು ತಿಂದಿರೋದು. ನನಗೆ 48 ವರ್ಷದಲ್ಲಿ ಈ ಥರ ನಾನು ತಿಂದೇ ಇಲ್ಲ. ಭಾಳ ಅಲ್ಟಿಮೇಟ್ ಆಗದ. ಚೆನ್ನಾಗಿ ಮಾಡಿದ್ದಾರೆ. ನೀವು ಮನೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಪ್ರಿಯ ಯೂಟ್ಯೂಬ್ ವೀಕ್ಷಕರೇ, ನಿಮ್ಮ ಈ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಮಗೆ ನಾನು ಈಗ ಒಂದು ರೆಸಿಪಿನ ಇನ್ನು ಮೈವಿಲಾಸ ಅಂತ ಮಾಡಿಕೊಟ್ಟಿದ್ದಾರೆ. ಅದು ಬೆಲ್ಲದ ಯಾವುದು ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ. ಭಾಳ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ಎಲ್ಲ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಎಲ್ಲ ಮಾಡಿದ್ದಾರೆ. ಇದು ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ, BP ಶುಗರ್ನವ್ರಿಗೆ
ಇವ್ರಿಗೆಲ್ಲ ಮಾಡಿಕೊಟ್ರೆ ಭಾಳ ಒಳ್ಳೆಯದು. ಅವ್ರಿಗೆ ಸ್ವಲ್ಪ ಕ್ಯಾಲ್ಸಿಯಮ್ಮು, ಸ್ವಲ್ಪ ವಿಟಮಿನ್ ಎಲ್ಲ ಸಿಗ್ತದೆ, ಶಕ್ತಿ ಬರುತ್ತೆ, ಸುಸ್ತಾಗೋದಿಲ್ಲ. ಸಕ್ಕರೆ ಬದಲು ಬೆಲ್ಲ ಹಾಕಿ ತಿಂದರೆ ಇದೆಲ್ಲ ಸೂಪರಾಗಿರುತ್ತೆ. ಏನೇನು ಹಣ್ಣೆಲ್ಲ ತಿಂದು ನಾವೆಲ್ಲ ಶುಗರೆಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ಈ ಥರ ಮಾಡ್ಕೊಂತಿದ್ರೆ ಮನೇಲಿ ಹೆಲ್ತಿ ಫುಡ್ ಆಗಿರ್ತಾರೆ, ಶಕ್ತಿ ಇರ್ತದೆ, ಯಾವುದೇ ಇದಿರಲ್ಲ, ಯಾವುದೇ ಇದು ತೊಂದರೆಯೂ ಆಗಲ್ಲ. ಹಂಗಾಗಿ ನಾನು ನಿಮಗೆ ಇದನ್ನು ಒಂದು ನಾನು ನಿಮ್ಮ ಶಿಫಾರಸು ಮಾಡ್ತಾಯಿದ್ದೀನಿ. ಯಾರೆಲ್ಲ ಯೂಟ್ಯೂಬರ್ಗಳು ಯಾರು ನೋಡ್ತಾಯಿದ್ರಿ ಇದೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕೆಲವರು ಭಾಳ ಮಟನು, ಚಿಕನ್ನು, ಬಿರಿಯಾನಿ ಮತ್ತು ಬೋಟಿ ಕೆಲವು ತುಂಬ ರೆಸಿಪಿಗಳನ್ನ ಮಾಡ್ತಾಯಿದ್ದಾರೆ. ಈಗ ಅವರು ನಾಟಿ ಕೋಳಿ ಸಾರು ಮಾಡಿದ್ದಾರೆ, ನೆನ್ನೆ ನಿಮಗೆ ಮಿಸ್ ಆಗಿದೆ. ಈಗ ಮಟನ್ ಮಾಡ್ತಾಯಿದ್ದಾರೆ, ಈಗ ಮಟನ್ ಮಾಡ್ತಾರೆ, ಬೋಟಿ ಗೊಜ್ಜು ಮಾಡ್ತಾರೆ, ಆಮೇಲೆ ಲಾಕಿ ಅಂತ ಮಾಡ್ತಿದ್ದಾರೆ. ಮತ್ತು ಇನ್ನು ಕೆಲವೊಂದು ಇವರು ತುಂಬ ಪ್ರತಿಭಾವಂತೆ. ಇವರು ಹಳ್ಳಿಯ ನಾಟಿ ಸ್ಟೈಲ್ನಲ್ಲಿ ವೆಜ್ಜು, ನಾನ್ ವೆಜ್ಜು ಮತ್ತು ಸೊಪ್ಪು, ತರಕಾರಿಗಳು, ವೆಜಿಟೇಬಲ್ಸು, ಅದಕ್ಕೆ ತರಕಾರಿ ವೆರೈಟಿ ಐಟಮ್ಗಳನ್ನ ಮಾಡ್ತಿದ್ದಾರೆ. ಈ ಶುಗರು, ಬಿ ಪಿ ಅವ್ರಿಗೆ ಯಾವ ಥರ ನೀವು ಬಳಸಬೇಕು ಅನ್ನೋ ಥರ ಎಲ್ಲ ರೆಸಿಪಿಗಳು ಯೂಟ್ಯೂಬ್ ಮಾಡಿ ತೋರಿಸಿ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಇದೊಂದು ಭಾಳ ಅನುಕೂಲ ಇದೆ. ನಾನು ತಿಂದಿದ್ದೀನಿ, ಮಾಡಿದ್ದೀನಿ. ಇವತ್ತು ನಾನು ಕಣ್ಣು ಮುಂದೆನೇ ನೋಡಿ ಮಾಡಿಕೊಟ್ಟು ತಿಂದೇ ಇದ್ದೀನಿ, ತುಂಬ ಚೆನ್ನಾಗಿದೆ. ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ದೀನಿ, ಎಲ್ಲ ತಿಳಿಸ್ದೆ, ಅವರು ನೋಡಿದ್ದಾರೆ, ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರೆಲ್ಲ ಅವ್ರ ಮನೇಲಿ ಮಾಡ್ಸ್ಕೊಂಡು ತಿಂತಾಯಿದ್ದಾರೆ. ಇದೆಲ್ಲ ನೀವು ಮಾಡಿಸಿ ತಿನ್ನಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಒಳ್ಳೆಯದಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇವರ ರೆಸಿಪಿ ಯೂಟ್ಯೂಬ್ ಮಾಡೋದೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅವರೆಲ್ಲ ಚಾನಲಲ್ಲಿ ನೋಡಿ ನೀವು ಅವ್ರಿಗೆ ಆಶೀರ್ವಾದ ಮಾಡಿ, ಅವ್ರಿಗೆ ಎನ್ಕರೇಜ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಲಿ, ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ತೋರಿಸಲಿ ಅಂತ ನಾನು ನಿಮಗೆ ತಿಳಿಸ್ತಾ ಈ ವಿಡಿಯೋ ನನ್ನ ಎರಡು ಮಾತನ್ನು ಮುಗಿಸಿ ನಿಮಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು.